ಹೋಗ್ತೀನಂತ ಹೇಳಿದಾಗ ಮತ್ತೆ ಅವ್ರ ಪಕ್ಕನ ಪ್ರತಿಯೊಂದು ನಮಗೆ ಹಿಂಗ್ ಮಾಡಿದ್ರೆ ಅವತ್ತು ನಾನು ಏನು ಅವತ್ತು ಮಾತಾಡಿದ್ದೇನೋ ನಿಮಗೆ ಗೊತ್ತಿಲ್ಲ ಅಂದ್ರೆ ಗೊತ್ತು ನಂಗೆ ಗೊತ್ತಿದೆ. ನಮ್ಮ ಮಕ್ಕಳು ಓದಿದವಯ್ಯ ಎಲ್ಲ ನಮ್ಮ ಮೊಮ್ಮಕ್ಕಳು ಇಲ್ಲಿ ಓದಿದ್ದೆಯ್ಯ. ಆದ್ರೆ ಇಷ್ಟು ತನಕ ಕಲ್ಬಿಟ್ಟ ಸಾಲಿ ಯಾರು ಈ ತರ ಜಗಳ ಮಾತಾಡಿಲ್ಲ. ನೀವೇ ಫಸ್ಟ್, ಮೋಸ್ಟ್ಲಿ ನೀವೇ ಲಾಸ್ಟ್. ಒಂದು ದಿವಸ ಬಂದು ಜಗಳ ಮಾಡಿ ನಮ್ಗೆ ಗೊತ್ತಿಲ್ಲ. ಆಗಿನ ಕ್ವಾರ್ಟರ್ಸ್ ಅಲ್ಲಿ ಅಲ್ಲ ಸರ್, ಮಾಸ್ಟರ್ ಇಂಟೆಲ್ ಇಲ್ಲೇ ಇದ್ರಲ್ಲ, ಮಾಸ್ಟರ್ ನೋಡಿಲ್ಲ ಇಲ್ಲಿದ್ದಾಗ ಕ್ವಾರ್ಟರ್ಸ್ ಆಗಿ ಇದ್ರಲ್ಲ ನಮ್ಮ ಹುಡುಗರು ಓದತ್ತಿಗೆ ಅವಾಗ ಒಬ್ರು ಬಂದು ಗಲಾಟೆ ಮಾಡ್ತಾರಿಲ್ಲಲ್ಲ. ನಾವೇ ಇದ್ದೀವಲ್ಲ ಸದೋದಿಲ್ಲ. ನಾವು ನಿಮ್ಮ ಭಾಷೆ ತರನೇ ಮಾತಾಡ್ಬೇಕು ಆಯ್ತಾ. ನಿಮ್ಮದು ಹಿಂದಿ ಭಾಷೆ ಇತ್ತು ಅದೇ ತರ ನಾವು ಮಾತಾಡ್ತೀವಿ. ಪ್ರತಿಯೊಂದು ತುಳು ಭಾಷೆ ಎಲ್ಲ ಬರ್ತದೆ ಆಯ್ತಾ. ನೀವು ಹೆಂಗ್ ಇದು ಮಾಡ್ತೀರಾ ನಮಗೆ ಈ ನೌಕರಿನೇ ಇದು ಸುಮಾರು ಸಲ ಹೇಳಾಯ್ತು ಡೈಲಾಗ್. ಟೀಚರಿಗೆ ನೀವು ರೆಸ್ಪೆಕ್ಟ್ ಕೊಟ್ರೆ ಅವ್ರು ನಿಮ್ಗೆ ಆಟೋಮೆಟಿಕ್ ಆಗಿ ಕೊಡ್ತಿದ್ರು. ಹಾ, ನಾವು ಎಲ್ಲರಿಗೂ ಕೊಟ್ಟೆ ಮಾತಾಡ್ತಿರೋದು. ಅಶೋಕ್ ಸರ್ ಅಂತಾನೆ ಹೇಳುದು, ಅಶೋಕ್ ಸರ್ ಅಂತಾನೆ ಹೇಳೋದು. ಸರ್ ಬಗ್ಗೆ ನೀವು ಮಾತಾಡಬೇಡಿ. ಏನ್ ಮಾತಾಡ್ತಿದ್ದೀರಾ ನೀವು? ಅಲ್ಲ, ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಇಷ್ಟು ದಿನ. ಅಶೋಕ್ ಸರ್ ನಮಗೂ ರೆಸ್ಪೆಕ್ಟ್ ಕೊಡ್ತಾರೆ. ಅವ್ರು ಎಲ್ಲ ಟೀಚರ್ನು ಒಂದೇ ತರ ನೋಡ್ತಾರೆ, ನಿಮ್ ತರ ಪಾರ್ಶಿಯಾಲಿಟಿ ಮಾಡಲ್ಲ ಅವರು. ಮೂರ್ ದಿವ್ಸಕ್ಕೆ ಬರೋದು, ಗಲಾಟೆ ಮಾಡೋದು, ಹೋಗೋದು, ಇಷ್ಟೇ ಕೆಲಸ. ಪರ್ಮಿಷನ್ ತಗೊಂಡ್ ಬರ್ತೀವಿ. ಅಲ್ಲ ನಿಮಗೆ ಬರುತ್ತೆ ವಿಡಿಯೋ ಮಾಡೋದು. ಅಲ್ಲ ಏನಾಗಿತ್ತು ಅಂತ ಬರಲ್ಲ ಅಂತಾನೆ ಹೇಳ್ತಿರೋದು. ನಾನ್ ಗೌರ್ಮೆಂಟ್ ಶಾಲೆಗೆ ಹಾಕಿರೋದು ನನ್ನ ಮಗನಿಂದ ಆಯ್ತಾ. ಕಲ್ಲುಗುಡ್ಡೆ ಶಾಲೆಯ ವಿವಾದಕ್ಕೆ ನಾವು ಬರ್ತಾ ಇರೋದು ಮೂರನೇ ಶಾಲೆ. ವಿದ್ಯಾ ಇಲಾಖೆ ಅಧಿಕಾರಿಗಳು ಬಂದಾಗಲೂ ಕೂಡ ಇಲ್ಲಿಯ ನಡವಳಿಕೆಗಳು, ಉಪಾಧ್ಯಾಯರ ಹೆಂಡತಿಯ ನಡವಳಿಕೆಗಳ ಬಗ್ಗೆ, ಮಕ್ಕಳಿಗೆ ತೊಂದರೆ ಆಗ್ತಿರೋ ಬಗ್ಗೆ ಇಲಾಖೆ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೆ ಪುನಃ ಇವತ್ತು ಬೆಳಿಗ್ಗೆ ಇಲ್ಲಿ ಮಾಸ್ಟ್ರು ಡ್ಯೂಟಿಗೆ ಬರಬೇಕಾದ್ರೆ ಮೊದಲು ಮಾಸ್ಟರ್ ಹೆಂಡತಿಯೇ ಬಂದು ನಮ್ಮ ಹೆಡ್ ಮಾಸ್ಟ್ರಿಗೆ ಗಲಾಟೆ ಮಾಡೋದಲ್ಲದೆ ಇಲ್ಲಿಯ ಶಿಕ್ಷಕಿಯರಿಗೆ ಸ್ವಲ್ಪ ಅವ್ಯಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಮೈ ಮೇಲೆ ಕೈ ಮಾಡೋ ಮಟ್ಟಕ್ಕೆ ಬಂದಿದ್ದರು. ಬಹುಶಃ ಇದೇ ರೀತಿ ವ್ಯವಹಾರ ಮುಂದುವರೆದ್ರೆ ನಾವು ಶಾಲೆ ಉಳಿಸಿಕೊಳ್ಳುವ ಕ್ರಮ ಹೇಗೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇಲಾಖೆ ಯಾಕೆ ಕಣ್ಣು ಮುಚ್ಚಿ ಕೂತಿದೆ ಅಂತ ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಇಲಾಖೆಯವರು ಸೂಕ್ತ ಗಮನ ತಗೊಳ್ಬೇಕು. ನಾವು ಇವತ್ತು ಪೊಲೀಸ್ ಕಂಪ್ಲೇಂಟನ್ನು ಕೂಡ ಶಾಲೆ ಮುಖ್ಯ ಶಿಕ್ಷಕರಿಂದ ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೀವಿ. ಎಲ್ಲ ಥರದಲ್ಲೂ ನಾವು ಮಾಡಬೇಕಾದ ಕಾನೂನು ಮೀರಿ ವ್ಯವಹಾರ ಮಾಡಿಲ್ಲ. ಇನ್ನು ಕಾನೂನು ಕೈಗೆತ್ತಿಕೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಇಲಾಖೆಯವರ ಹತ್ರ ಮನವಿ ಮಾಡ್ತೇವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.